ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಬಿದಿಗೆ ಚಂದ್ರಮ ಡೊಂಕು ಭಾಗ 8. ಯಾಕವ್ವ ಕೂಸು ಎಂದರು ಬಹುಮೆಲ್ಲಗೆ, ಅವಳು ತಡೆಯಲಾರದೆ ಹೋದಳು. ರುಕ್ಮಿಣಿ ಬಾಯಿಯ ಭುಜದ ಮೇಲೆ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು. ಆಕೆಗಾದರೂ ಕೊರಳು ಬಿಗಿದಿತ್ತು. ಪಿಸುಮಾತಿನಲ್ಲಿ ಅಂದರು, ಅಳಬಾರದು ಬೃಂದ, ಅಲ್ಲಿ ಮನಸ್ಸು ಗಟ್ಟಿ ಮಾಡಿ ಬಂದು ಇಲ್ಲಿ ಹತ್ತರೆ ಅಣ್ಣ ವೈನಿ ಏನು ಅಂದುಕೊಂಡಾರವ್ವ? ನಿನ್ನ ತಂದೆ ತಾಯಿನೂ ನೊಂದುಕೋತಾರೆ. ಮಾಡಿಕೊಂತೀನಂತ ನೀನೇ ಅಂದಿ ಮೊದಲು. ಹಂಗೆ ನಿನಗೆ ಬೇಡ ಅನಿಸಿದರೆ ಈಗಲೇ ಹೇಳಿಬಿಡು ಬೃಂದ, ನಿನ್ನ ಸಂಕಟ ನನಗೂ ತಿಳಿತದೆ. ಬೇಡೆಂದರೆ ನಿಲ್ಲಿಸಿ ಬಿಡೋಣ, ಏನಂತೀಯವ್ವ? ಬೃಂದ ದುಃಖವನ್ನು ತಡೆದಳು. ಇಲ್ಲ ಬಾಯರೆ, ನನಗೆ ಬೇಡೆನಿಸಿಲ್ಲ. ಯಾಕೋ ತಿಳಿದು ಸುಮ್ಮಗ ದುಃಖ ಬರ್ತದೆ, ಏನು ಮಾಡಲಿ? ತಮ್ಮ ಸೆರಗಿನಿಂದ ಅವಳ ಮುಖ ಒರೆಸಿದರು ರುಕ್ಮಿಣಿ ಬಾಯಿ. ನೀನು ಈ ಮನಿ ಲಕ್ಷ್ಮೀದೇವಿ ಇದ್ದಂಗ, ನಗುನಗುತ್ತಾ ಇರು ನನ್ನವ್ವ. ಈಗ ಊಟಕ್ಕೆ ಕರೀತಾರೆ, ಈಗ ಇಲ್ಲೇ ವಾಶ್ ಬೇಸನ್ನದೆ. ಚೆಂದಾಗಿ ಮುಖ ತೊಳೆದು ಕುಂಕುಮ ಹಚ್ಚಿಕೋ. ಬೃಂದ ಪಕ್ಕದಲ್ಲಿಯೇ ಇದ್ದ ಬಾತ್ರೂಮ್ಗೆ ಹೋಗಿ ಚೆನ್ನಾಗಿ ತಣ್ಣೀರಿನಲ್ಲಿ ಮುಖ ತೊಳೆದು ಹೊರಬರುವುದರಲ್ಲಿ ರುಕ್ಮಿಣಿ ಬಾಯಿ ಊಟದ ಮನೆಗೆ ಹೊರಟು ಹೋಗಿದ್ದರು. ಬೃಂದ ಅಲ್ಲಿಯೇ ಇದ್ದ ಪೌಡರನ್ನು ಸ್ವಲ್ಪ ಹಗುರವಾಗಿ ಲೇಪಿಸಿಕೊಂಡಳು. ಕುಂಕುಮವಿಟ್ಟು ಜಡೆ ಎಣೆದುಕೊಂಡಳು. ಮನೆಯಲ್ಲಾದರೆ ಒಂದು ಪೌಡರ್ ಡಬ್ಬ ತರೋಣವೆಂದರೆ 5 ಜನ ಹುಡುಗರು ಕಿತ್ತಾಡುತ್ತಾರೆ. ಅಲ್ಲದೆ ಮನೆಯ ತಾಪತ್ರಯಗಳಲ್ಲಿ ಇದಕ್ಕೆಲ್ಲ ಹಣ ಸುರಿಯಲು ಮನವೂ ಇಲ್ಲ. ಹೀಗಾಗಿ ಅವಳು ಈ ಅಲಂಕಾರ ಸಾಧನಗಳಿಂದ ದೂರವಾಗಿದ್ದಳು. ಇತ್ತೀಚೆಗಂತೂ ತಂದೆ ತಾಯಿಯರ ಒದ್ದಾಟ ನೋಡಿ ಅವಳಿಗೆ ಬಹಳ ಬೇಸರವೆನಿಸುತ್ತಿತ್ತು. ಈ ಮನೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಇದೇ ಸಾಧನಗಳಿವೆ. ಇಲ್ಲಿ ಇರುವ ಹೆಂಗಸರೆಂದರೆ ಸೀತಾಬಾಯಿಯವರೊಬ್ಬರೇ. ಬಹುಶಃ ಹೆಣ್ಣು ಮಕ್ಕಳು ಆಗಾಗ್ಗೆ ಬರುತ್ತಿರಬಹುದು. ಅವರಿಗೆಲ್ಲ ಮಕ್ಕಳಿದ್ದಾರೆ. ಇನ್ನು ತನ್ನ ಗಂಡನಾಗುವ ಪ್ರಾಣಿ ಎಲ್ಲಿ ಅಡಗಿ ಕುಳಿತಿದ್ದಾರೋ? ಅವರಾದರೂ ತಾನೇ ಒಂದೇ ಬಾರಿಗೆ ನಮಗೆ ಹೇಗೆ ಮುಖ ತೋರಿಸುತ್ತಾರೆ? ಬಹಳ ಒಳ್ಳೆಯವರೆಂದು ಇವರೆಲ್ಲ ಹೇಳಿಕೊಳ್ಳುತ್ತಿದ್ದಾರೆ. ಅವರವರ ಪದಾರ್ಥವನ್ನು ಅವರು ಹೊಗಳಿಕೊಳ್ಳಲೇಬೇಕಷ್ಟೆ. ಹೇಳಿ ಕೇಳಿ ಶ್ರೀಮಂತರು, ಆಮೇಲೆ ಏರ್ ಪೈಲಟ್ ಆಗಿದ್ದವರು. ಮನುಷ್ಯನ ಗುಣ ಇದ್ದು ನೋಡು, ಬಾವಿಯ ಆಳ ಇಳಿದು ನೋಡು ಅಂತ ಯಾರ ಸ್ವಭಾವ ಹೇಗಿದೆಯೋ ಯಾರಿಗೆ ತಾನೇ ಗೊತ್ತಿದೆ. ಆದರೆ ಬೃಂದ ಮನಸ್ಸು ಕಲ್ಲು ಮಾಡಿಯೇ ಇಲ್ಲಿಗೆ ಬಂದಿದ್ದಳು. ಹೇಗಾದರೂ ಮಾಡಿ ತನ್ನ ತಂದೆ ತಾಯಿಗಳ ಈ ವನವಾಸವನ್ನು ತಪ್ಪಿಸಬೇಕು. ಎಂತಹ ಕಠಿಣ ಪ್ರಸಂಗಗಳಲ್ಲೂ ಕುರಿಯಂತೆ ತಲೆಬಾಗುವ ಸ್ವಭಾವದ ತಂದೆಯನ್ನು ಈ ನಿತ್ಯ ಜಂಜಾಟದಿಂದ ಪಾರು ಮಾಡಬೇಕು. ಈ ಇಳಿ ವಯಸ್ಸಿನಲ್ಲಿ ಅವರಿಗೆ ಯಾರು ಕೆಲಸ ಕೊಟ್ಟಾರು? ಬದುಕಿನ ಜಂಜಾಟದಿಂದ ಸೋತು ಹೋದ ಜೀವ ಅವರದು. ಅಪರೂಪಕ್ಕೆ ಅಲ್ಲಿ ಇಲ್ಲಿ ಅಡುಗೆಯ ಕೆಲಸಕ್ಕೆಂದು ಹೋದರೆ ಕುಟ್ಟಿ ರುಬ್ಬಿ ಒಲೆಯ ಮುಂದೆ ಬೆಂದು ಸುಸ್ತಾಗಿ ಬಂದು ಮನೆಯ ಹರಕು ಚಾಪೆಯ ಮೇಲೆ ಮುದುರಿ ನರಳುತ್ತಿದ್ದ ತಂದೆಯನ್ನು ಕಂಡಾಗ ಅವಳ ಕಣ್ಣು ಸೆಲೆ ಒಡೆಯುತ್ತಿತ್ತು. ಇರುವ ಒಬ್ಬ ತಮ್ಮ ವಿದ್ಯೆ ಕಲಿತು ಸಂಪಾದಿಸುವುದು ಇನ್ನು ಯಾವ ಕಾಲಕ್ಕೋ? ಅವನು ಮುಂದೆ ಹೇಗಾಗುತ್ತಾನೋ? ತಾಯಿಯಾದರೂ ಇನ್ನೆಷ್ಟು ದಿನ ದುಡಿದಾರು? ಸೀತಾಬಾಯಿಯವರ ಉಪಚಾರ ಅವಳಿಗೆ ನೆನಪು ಬಂದಿತು. ಮದುವೆಯ ಮನೆಯಲ್ಲಿ ಅವರು ಎಲ್ಲರನ್ನೂ ಬಿಟ್ಟು ತನ್ನನ್ನು ವಿಚಾರಿಸಿದ್ದು. ನಿಜವಾಗಿಯೂ ಅವರ ಮಗ ಎಲ್ಲರಂತೆ ಸರಿಯಾಗಿಯೇ ಇದ್ದಿದ್ದರೆ ಈ ಜನ ನಮ್ಮನ್ನು ಕಣ್ಣೆತ್ತಿ ನೋಡುತ್ತಿದ್ದರೆ? ಇವರೇನು ಸಣ್ಣ ಪುಟ್ಟವರಲ್ಲ, ಲಕ್ಷಾಧಿಪತಿಗಳು. ತಂದೆ ಸಂಪಾದನೆ ಮಾಡಿ ಗುಡ್ಡೆ ಹಾಕಿದ್ದಾರೆ. ಮಗನಿಗೂ ಈ ಅಪಘಾತವಾದಾಗ ಪರಿಹಾರವಾಗಿ 50 ಲಕ್ಷ ಬಂತೆಂದು ರುಕ್ಮಿಣಿಬಾಯಿಯೇ ಹೇಳಿದ್ದಾರೆ. ಇನ್ಸುರೆನ್ಸ್ 1 ಲಕ್ಷ ಬಂದಿದೆಯಂತೆ. ಅವರು ಸರಿಯಾಗಿದ್ದಿದ್ದರೆ ಇವರನ್ನು ಮೀರಿಸುವವರ ಮನೆಯಿಂದಲೇ ಹೆಣ್ಣು ತರುತ್ತಿದ್ದರು. ಕಡೆಯ ಪಕ್ಷ 6-8 ಲಕ್ಷವಾದರೂ ವರದಕ್ಷಿಣೆ ಕೇಳುತ್ತಿದ್ದರು. ಇವರನ್ನು ಹಿಡಿದು ನಿಲ್ಲಿಸುವವರು ಯಾರಿದ್ದರು? ಮಾತಾಡಿಸುವವರು ಯಾರಿದ್ದರು? ಈಗಲಾದರೂ ಇವರಿಗೆ ಹಣದ ಮದ ಇದ್ದೇ ಇದೆ. ಮಗನಿಗಾಗಿ ಒಂದು ಶಾಶ್ವತ ಹಾಳನ್ನು ಕೊಂಡುಕೊಳ್ಳುತ್ತಿದ್ದಾರೆ. ಈಗ ನಾನಾದರೂ ಕೆಲಸಕ್ಕೆ ಬಾರದ ಒಣ ಆಸೆಗಳನ್ನಿಟ್ಟುಕೊಂಡು ಯಾಕೆ ಒದ್ದಾಡಲಿ? ಹೇಗೋ ಒಳ್ಳೆಯ ಮನೆತನ, ಶ್ರೀಮಂತಿಕೆ, ಒಟ್ಟಿನಲ್ಲಿ ನನ್ನ ತವರಿನ ಕಷ್ಟ ಪರಿಹಾರವಾಗಲಿ. ಮೊದಲು ಇದರಲ್ಲಿ ನಾನು ಮುಲಾಜು ಇಟ್ಟುಕೊಂಡರೆ ನಡೆಯುವುದಿಲ್ಲ. ಬೃಂದಾಳ ಚಿಂತನೆ ಕಡಿಯಿತು. ಪಿಯೋ ಪಿಯೋ ಎಂಬ ಕೋಮಲವಾದ ಸೀಟಿ ಕೇಳಿಬಂದಿತು.
ಮರುಗಳಿಗೆ ಅವಳು ಬಾಗಿಲಿನ ಪರದೆ ಸರಿಸಿ ಅಜಾರಕ್ಕೆ ಬಂದಳು. ಆ ಸೀಟಿ ಹೊಡೆದ ವ್ಯಕ್ತಿಯನ್ನು ಕಾಣುವ ತವಕ ಅವಳಲ್ಲಿತ್ತು. ಆದರೆ ಅವಳ ಕಣ್ಣುಗಳು ಅತ್ತಿತ್ತ ಹರಿದಾಡುತ್ತಿರುವಾಗಲೇ ಆ ಕೊಳಲ ಧ್ವನಿ ವಾಕ್ಯದ ರೂಪ ತಳೆದಿತ್ತು. ಲೈಲಾ ಮಜ್ನು ಎಂದು ರಾಗವಾಗಿ ಬಂದ ಧ್ವನಿಯನ್ನನುಸರಿಸಿ ಅವೆರಡು ಪಾಮು ನಾಯಿಗಳು ತಮ್ಮ ಕೊರಳಿಗೆ ಕಟ್ಟಿದ ಕಿರುಗೆಜ್ಜೆಗಳ ನಾದ ಮಾಡುತ್ತಾ ಎದುರು ಬಾಗಿಲಿನ ಪರದೆಯ ಕೆಳಗೆ ನುಸುಳಿ ಹೋದವು. ಎಲ್ಲರಿಗೂ ಬೆಳ್ಳಿಯ ತಟ್ಟೆಗಳನ್ನೇ ಹಾಕಿದರು. ಸುಬ್ಬಣ್ಣಾಚಾರು ತುಂಗಾಬಾಯಿ ಮುತ್ತುಗದ ಪತ್ರಾವಳಿಯನ್ನೇ ಹಾಕಿಕೊಂಡರು. ಅವರ ಜನ್ಮದಲ್ಲಿ ಅವರು ತಟ್ಟೆಯಲ್ಲಿ ಉಂಡವರಲ್ಲ. ಮೊದಲಿಗೆ ಅಂಗಡಿಯಿಂದ ಕೊಂಡ ಎಲೆಯಲ್ಲೂ ಉಂಡವರಲ್ಲ. ಈಗ ಊರು ಬಿಟ್ಟು ಬಂದ ಮೇಲೆ ಕೊಂಡ ಎಲೆಯ ಊಟ. ಮಕ್ಕಳಿಗೆಲ್ಲ ಎಲೆ ಕೊಳ್ಳಲಾರದೆ ಅಲ್ಯೂಮಿನಿಯಂ ತಟ್ಟೆ ಹೊಂದಿಸಿದ್ದರು. ಈಗ ಅವರ ಎದುರಿಗೆ ಕುಳಿತದ್ದು ಶುದ್ಧ ಬೆಳ್ಳಿಯ ತಟ್ಟೆಗಳಾದರೂ ಆ ದಂಪತಿಗಳಿಗೆ ತಟ್ಟೆಯ ಊಟವೆಂದರೆ ಕಸಿವಿಸಿ. ಇಲ್ಲಿ ಇವರ ಮನೆಯ ಅಡಿಗೆಯ ಪ್ರಾಣೇಶ ಮಡಿಯಲ್ಲೇ ಅಡಿಗೆ ಮಾಡಿದ್ದಾನೆಂದು ಗೊತ್ತಿದ್ದರೂ ಈ ಶ್ರೀಮಂತರ ಮನೆಯಲ್ಲಿ ಬಡಿಸಿಕೊಂಡು ಊಟ ಮಾಡುವುದೆಂದರೆ ಅವರಿಗೆ ಬಹಳ ಸಂಕೋಚವೇ. ಉತ್ಕೃಷ್ಟವಾದ ಅಡಿಗೆ ವಸಂತ ಮಾಧವ ಒಬ್ಬ ವಿನಃ ಮಿಕ್ಕವರೆಲ್ಲ ಊಟದ ಮನೆಯಲ್ಲೇ ಊಟಕ್ಕೆ ಕುಳಿತಿದ್ದಾರೆ. ಬಿಂದೂರಾಯರು ಸೀತಾಬಾಯಿ ಬೀಗರಿಗೆ ಉಪಚಾರ ಮಾಡುತ್ತಿದ್ದಾರೆ. ಬೃಂದ ಕೊರಳುಬಾಗಿ ಬೆಳ್ಳಿಯ ತಟ್ಟೆಯನ್ನೇ ನೋಡುತ್ತಾ ಊಟ ಮಾಡುತ್ತಿದ್ದಳು. ಬೃಂದ, ನೀ ಇಲ್ಲಿ ಸಂಕೋಚ ಮಾಡಿಕೊಂಡರೆ ನಿನ್ನ ಒಟ್ಟಿಗೆ ಸೊನ್ನೆ, ನೆಟ್ಟಗೆ ಊಟ ಮಾಡವ್ವ ಎಂದರು ರುಕ್ಮಿಣಿಬಾಯಿ. ಅವಳು ನಗುತ್ತಾ ತಲೆ ಎತ್ತಿ, ಊಟದಾಗ ನನಗೇನು ಸಂಕೋಚ ಇಲ್ರಿ ಎಂದಳು ಬಾಯಲ್ಲಿ. ಮನಸ್ಸು ಯೋಚಿಸುತ್ತಿದ್ದದ್ದು ಬೇರೆ. ಆ ಕುಮಾರ ಕಂಠೀರವ ಊಟದ ವೇಳೆಗಾದರೂ ಹೊರಗೆ ಮುಖ ತೋರಿಸಬಹುದು ಎಂದುಕೊಂಡಿದ್ದಳು ಅವಳು. ಇಲ್ಲ, ಅಡಿಗೆಯ ಪ್ರಾಣೇಶ ಬಡಿಸಿಕೊಟ್ಟ ತಟ್ಟೆಯನ್ನು ತಾಯಿಯೇ ಮಗನ ಕೋಣೆಗೆ ಒಯ್ದು ಕೊಟ್ಟು ಬಂದರು. ರುಕ್ಮಿಣಿಬಾಯಿಯು ಅಲ್ಲಿಗೆ ಹೋಗಿ ಮಾತಾಡಿ ಬಂದಿದ್ದರು. ಇವರೆಲ್ಲ ಹೇಳಿದ್ದಕ್ಕಿಂತ ಹೆಚ್ಚಿನ ಮೋಸವೇನಾದರೂ ಇರಬಹುದೇ ಎಂದು ಯೋಚಿಸುತ್ತಿದ್ದಳು ಬೃಂದ. ಏನಿದ್ದರೂ ಈ ದಿನ ಸಂಜೆಯೊಳಗೆ ತಿಳಿಯುತ್ತಲ್ಲವೇ ಎಂದುಕೊಂಡಳು. ಹರಗಳಿಗೆ ಕೂರದೆ ಕೆಲಸ ಮಾಡುತ್ತಿದ್ದ ಮೂವರಿಗೆ ಈಗ ಕೆಲಸವಿಲ್ಲ. ಅವರಿಗೆ ಅದು ಒಂದು ಬಗೆಯ ಮುಜುಗರವೇ. ಊಟವಾಗಿ ಎಲೆ ಅಡಿಕೆ ಸೇವನೆಯಾದ ಮೇಲೆ ಮನೆಯನ್ನೆಲ್ಲ ತೋರಿಸಿಕೊಂಡು ಬರಲು ಹೊರಟರು ರುಕ್ಮಿಣಿಬಾಯಿ ಸೀತಾಬಾಯಿ. ಬೃಂದಾಗೆ ಬಂದಾಗ ಇದ್ದ ದುಗುಡ ಈಗ ಇರಲಿಲ್ಲ. ಬಿಂದೂರಾಯರು, ನಾನು ಸ್ವಲ್ಪ ಮಲಗ್ತೇನೆ, ನೀವು ಅಂಗ ಸ್ವಲ್ಪ ವಿಶ್ರಮಿಸಿಕೊಳ್ಳಿ ಎಂದವರೇ ತಮ್ಮ ಕೋಣೆಗೆ ಸೇರಿದರು. ವಿಸ್ತಾರವಾದ ಮಹಡಿಯ ಮೇಲೆ 4 ದೊಡ್ಡ ದೊಡ್ಡ ಕೊಠಡಿಗಳು, ಎಲ್ಲವೂ ಸುಸಜ್ಜಿತ. ಪ್ರತಿಯೊಂದು ಕೋಣೆಗಳಲ್ಲೂ 2 ಮಂಚಗಳು, ಹಾಸಿಗೆ, ಸೊಳ್ಳೆ ಪರದೆ, ಚಿತ್ರ ವಿಚಿತ್ರವಾದ ಫರ್ನಿಚರ್ಗಳು, ಕನ್ನಡಿಗಳು, ಎಲ್ಲ ಕೋಣೆಗಳಿಗೂ ಸೇರಿದಂತೆ ಕಕ್ಕಸುಗಳು, ಮಹಡಿಯ ಮೇಲೊಂದು ಬಚ್ಚಲು ಮನೆ, ಬಾಯ್ಲರು, ಇವೆಲ್ಲ ಸುಬ್ಬಣ್ಣಾಚಾರಿಗೆ ತುಂಗಾಬಾಯಿಗೆ ಹಿಡಿಸಲಿಲ್ಲ. ಮನಸ್ಸಿನಲ್ಲಿ ಅವರಿಗೆ ಇದು ಕಸಿವಿಸಿ ಎನಿಸಿದರೂ ಬಾಯಲ್ಲಿ ಆಡುವಂತಿಲ್ಲ. ದುಡ್ಡು ಹೆಚ್ಚಾದರೆ ಹಿಂಗೆಲ್ಲ ಮಾಡ್ತಾರೋ ಏನೋ ಎಂದುಕೊಂಡರು ತುಂಗಾಬಾಯಿ. ಬೃಂದ ಇವನ್ನೆಲ್ಲ ನೋಡಿ ಆಶ್ಚರ್ಯ ಪಡಲಿಲ್ಲ, ಹಿಗ್ಗಲಿಲ್ಲ. ಈಗಿನ ಕಾಲದ ಶ್ರೀಮಂತರ ಮನೆಗಳೇ ಹೀಗೆ. ಅದರಲ್ಲಿ ವಿಶೇಷತೆ ಏನೂ ಕಾಣಲಿಲ್ಲ ಅವಳಿಗೆ. ಶ್ರೀಮಂತರ ಮನೆಗಳಲ್ಲಿ ಇರಬೇಕಾದದ್ದೆಲ್ಲ ಇದೆ. ಇವರ ಮನೆಯಲ್ಲಿ ಫ್ರಿಡ್ಜ್, ಫೋನ್, ರೇಡಿಯೋ, ಎಲ್ಲದಕ್ಕೂ ಎಲೆಕ್ಟ್ರಿಕ್ ಬಳಕೆ. ಮಹಡಿಯ ಬಾಲ್ಕನಿಯಲ್ಲಿ ನಿಂತು ನೋಡಿದರೆ ಮನೆಯ ಸುತ್ತಲಿನ ವಿಸ್ತಾರದ ಹೂದೋಟ ಕಾಣುತ್ತದೆ. ಹಿಂಭಾಗದಲ್ಲಿ 2 ಗ್ಯಾರೇಜು, ತರಕಾರಿಯ ತೋಟ. ಒಂದು ಗ್ಯಾರೇಜು ಕಾರಿನದು, ಮತ್ತೊಂದು 2 ಸೀಮೆಯ ಹಸುಗಳನ್ನು ಕಟ್ಟಲು. ಹೊರನೋಟಕ್ಕೆ ಇವರ ಬದುಕು ಎಷ್ಟು ಸುಂದರ, ಎಂತಹ ಸುಖ ಸೌಲಭ್ಯ. ಆದರೆ ಅಗೋಚರವಾಗಿ ಎಂತಹ ಊನ ಎಂದು ಚಿಂತಿಸುತ್ತಾ ಕೆಳಗಿಳಿದು ಬಂದಳು ಬೃಂದ. ತನ್ನ ಅಣ್ಣನ ಮನೆಯ ಐಶ್ವರ್ಯವನ್ನು ನೋಡಿ ಈ ದಟ್ಟ ದರಿದ್ರರು ಹಿಗ್ಗಿ ಈರೆಯಾಗಬಹುದು ಎಂದು ಎಣಿಸಿದ್ದ ರುಕ್ಮಿಣಿಬಾಯಿಯ ಕಲ್ಪನೆ ಸುಳ್ಳಾಯಿತು. ವಸಂತನನ್ನು ಕಾಣುವ ಆತುರ ಕಾತುರ ಬೃಂದಾಳ ಮುಖದಲ್ಲಿತ್ತು. ಈ ಬಾಂಧವ್ಯದಿಂದ ಮುಂದೆ ಯಾವ ಗಂಡಾಂತರವೋ ಎಂಬ ಆತಂಕ ಗಾಬರಿ ಆ ದಂಪತಿಗಳ ಮುಖದಲ್ಲಿದೆ. ಅವರು ಮಹಡಿಯ ಮೆಟ್ಟಿಲಿಳಿದು ಬರುವಾಗ ಟೆಲಿಫೋನಿನ ಗಂಟೆ ಬಾರಿಸಿದುದು ಕೇಳಿಸಿತು. ಫೋನು ಎಲ್ಲಿರಬಹುದು ಎಂದು ಬೃಂದ ಹತ್ತಿತ್ತ ನೋಡುತ್ತಿರುವಾಗಲೇ ಪಕ್ಕದ ರೂಮಿನಿಂದ ಹಲೋ ವಸಂತ ಮಾಧವ್ ಎಂದು ಮಾತನಾಡಿದ್ದು ಕೇಳಿಸಿತು. ಬೃಂದ ರೋಮಾಂಚಿತಗೊಂಡು ಕೆಂಪಾಗಿ ಬೆವತಳು. ಎದೆ ಡವಡವ ಎಂದಿತು. ಆದರೂ ಇನ್ನೂ ತನಗೆ ಕಣ್ಮರೆಯಾಗಿ ಕುಳಿತಿರುವ ಆ ವಸಂತ ಮಾಧವನ ಮಧುರವಾಣಿಯನ್ನು ಆಲಿಸುವ ಆಸೆ.
ಒಂದು ಗಳಿಗೆ ಅವಳು ಕೊರಳು ಬಾಗಿ ಅಲ್ಲೇ ನಿಂತಳು. ಸಂಭಾಷಣೆ ಇಂಗ್ಲಿಶಿನಲ್ಲಿ ನಡೆದಿತ್ತು. ಬೃಂದಾಗೆ ಚೂರುಪಾರು ಅರ್ಥವಾಯಿತಾದರೂ ಅದು ನೀರಸವರಿದ ಸಂಭಾಷಣೆ. ಬಹುಶಃ ಪೆಟ್ರೋಲ್ ಬಂಕಿನಿಂದ ಯಾರೋ ಮಾತನಾಡುತ್ತಿದ್ದಿರಬಹುದು. ಎಲ್ಲ ಬರೀ ವ್ಯವಹಾರದ ವಿಷಯ. ಆದರೂ ಅವನ ಉತ್ತಮ ಇಂಗ್ಲಿಷ್ ಮತ್ತು ಅದನ್ನಾಡುವ ಮಧುರತೆಯಿಂದ ಅವಳು ಅವನ ರೂಪನ್ನು ಕಲ್ಪಿಸಿಕೊಳ್ಳಲು ಯತ್ನಿಸಿದಳು. ಅವಳಿಗೆ ನಗು ಬಂದಿತು. ಈಗ ಅವನಿಗೂ ತನಗೂ ಮಧ್ಯೆ ಇರುವುದು ಒಂದು ಬಾಗಿಲು, ಒಂದು ಪರದೆ. ಎಷ್ಟು ಹತ್ತಿರ, ಎಷ್ಟು ದೂರ. ಅವಳು ನಿಂತಲ್ಲೇ ಆ ವಿಸ್ತಾರವಾದ ಹಾಲಿನ ಗೋಡೆಯ ಮೇಲೆಲ್ಲ ಕಣ್ಣಾಡಿಸಿದಳು. ಎಲ್ಲಿಯಾದರೂ ಈ ಕಣ್ಣಾಮುಚ್ಚಾಲೆ ಆಡುತ್ತಿರುವವನ ಭಾವಚಿತ್ರ ಇರಬಹುದೇ ಎಂಬ ಆಸೆಯಿಂದ. ಯಾವುದೋ ವಕ್ರವಾದ ನವ್ಯ ಚಿತ್ರಗಳು, ಒಂದೂ ನೋಡಲು ಚೆನ್ನಾಗಿಲ್ಲ. ಇವುಗಳಿಗೆ, ಈ ಫ್ಯಾನ್ಸಿ ಫ್ರೇಮುಗಳಿಗೆ ಅದೆಷ್ಟು ದುಡ್ಡು ಹಾಳು ಮಾಡಿದ್ದಾರೋ. ಒಂದು ದೇವರ ಪಟವಿಲ್ಲ, ಮನೆಯವರದೂ ಒಂದು ಇಲ್ಲ. ಅಷ್ಟರಲ್ಲಿ ರುಕ್ಮಿಣಿ ಬಾಯಿ ತಂದೆ ತಾಯಿ ಮೆಟ್ಟಿಲು ಇಳಿಯುತ್ತಿದ್ದದ್ದು ಗೊತ್ತಾಗಿ ಸರಸರ ತನ್ನ ಕೋಣೆಯತ್ತ ನಡೆದಳು. ಹಾಗೆ ನಡೆಯುವಾಗ ಮತ್ತೊಮ್ಮೆ ಹಿಂತಿರುಗಿ ನೋಡುವುದನ್ನು ಮರೆಯಲಿಲ್ಲ. ಜೋಕಾಲಿ ಆಡುವ ಪರದೆಯ ಅಡಿಯೆಲ್ಲ ಕಂಡದ್ದು ಬಣ್ಣ ಬಣ್ಣದ ಹೂಗಳ ಚಿತ್ರದ ಆಯಿಲ್ ಕಾರ್ಪೆಟ್. ಒಂದು ಗಳಿಗೆ ಅವಳಿಗೆ ನಿರಾಸೆಯಾಯಿತು. ಮತ್ತೆ ಅವಳು ಮನಸ್ಸು ಸರಿ ಮಾಡಿಕೊಂಡಳು. ಕೋಣೆಗೆ ಬಂದ ರುಕ್ಮಿಣಿ ಬಾಯಿ ಅಂದರು, ಹಂಗೆ 2 ಗಳಿಗೆ ಮಲಗ್ರಿ, ಆಮೇಲೆ ಕರಿತೀನಿ ಬಂದು. ಮತ್ತೆ ಮಾತಿಗೆ ಆಸ್ಪದವಿಲ್ಲದಂತೆ ಹೊರಗೆ ನಡೆದರು ರುಕ್ಮಿಣಿ ಬಾಯಿ. ಇವರು ಮೂವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಆತ್ಮೀಯವಾಗಿ ಒಂದು ಮಾತನ್ನು ಆಡಿಕೊಳ್ಳುವಂತಿಲ್ಲ. ತುಂಗಾಬಾಯಿಗೆ ಮಂಚದ ಮೇಲೆ ಮಲಗಲು ಮುಜುಗರ. ಕೆಳಗೆ ಮಲಗಿದರೆ ಅವರು ಏನು ಅಂದುಕೊಳ್ಳುತ್ತಾರೋ. ಮಲಗದೇ ಇರಲು ಆಗದು. ಒಂದು ಬಗೆಯ ಸುಖದ ಸಮಾಧಾನದ ಆಲಸ್ಯ. ಆ ಸಮಾಧಾನದ ನಡುವೆ ಅಗೋಚರವಾದ ಆತಂಕ. ಏನಾದರೂ ಆಗಲಿ ಎಂದುಕೊಂಡು ತುಂಗಾಬಾಯಿ ತಲೆಯಡಿಗೆ ಕೈ ಇಟ್ಟು ಆ ಮೆತ್ತಗಿದ್ದ ರತ್ನಗಾದಿಯ ಮೇಲೆ ಮಲಗಿಬಿಟ್ಟರು. ಸುಬ್ಬಣ್ಣಾಚಾರ್ಯರಿಂದ ಅದು ಸಾಧ್ಯವಾಗದೆ ಅವರು ಮೆಲ್ಲಗೆ ಹೊರಗೆ ಹೊರಟು ಮನೆಯ ಹೊರಗಿನ ತೋಟದಲ್ಲಿ ಸುಳಿದಾಡತೊಡಗಿದರು. ಮುಂದುವರಿಯುವುದು.